ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ ನ ಸ್ಪೆಷಲ್ ಸೆಗ್ಮೆಂಟ್ ಗೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಸದ್ಯ ನಾನಿರೋದು ಜೋಡಿ ನಂಬರ್ 1 ಶೂಟಿಂಗ್ ಸೆಟ್ ಅಲ್ಲಿ. ಸೊ ಇವತ್ತು ನಮ್ ಜೊತೆ ಬ್ಯೂಟಿಫುಲ್ ಜೋಡಿ ಇದ್ದಾರೆ. ಜೊತೆಗೆ ಹೊಸದಾಗಿ ಮದುವೆ ಆದಂತಹ ಜೋಡಿ ಸೀತಾ ರಾಮ. ಯಾಕಂದ್ರೆ ಅವರ ರಿಯಲ್ ಹೆಸರು ಸೀತಾ ಅಂತೆ. ಸೊ ಹಾಯ್, ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಹೇಳಲೇಬೇಕು, ಅದ್ಭುತವಾಗಿದೆ, ಸೂಪರ್ ಆಗಿದೆ ಕಾಸ್ಟ್ಯೂಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಹೇಗಿದೆ ಹೊಸ ಜೀವನ, ಮದುವೆಯ ಹೊಸ ಜೀವನ ಹೇಗಿದೆ? ಚೆನ್ನಾಗಿದೆ. ಮದ್ವೆ ಅನ್ನೋಂಥದ್ದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ ಹೌದು, ಬ್ಯೂಟಿಫುಲ್ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಇನ್ನು ತಿಳ್ಕೊಳ್ಳೋವಂಥದ್ದು, ಕಲಿಯುವಂಥದ್ದು, ಅನುಭವಿಸುವಂಥದ್ದು ಸುಮಾರು ಇದೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಾಗಿರ್ಲಿ, ತುಂಬಾ ಅಂದ್ರೆ ಅದಕ್ಕೆ ಒಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ವರ್ಷಗಳೇ ಹೋಗುತ್ತೆ ಅಂತ ಹೇಳ್ತಾರೆ. ಕೆಲವೇ ತಿಂಗಳುಗಳಷ್ಟೇ ಆಗಿರೋದು. ಸೊ ಇನ್ನು ನೋಡೋದಕ್ಕೆ, ಕಲಿಯೋದಕ್ಕೆ ತುಂಬಾ ಇದೆ. ಸೊ ಸದ್ಯಕ್ಕೆ ಆಲ್ ವೆಲ್, ಚೆನ್ನಾಗಿ ನಡೀತಾ ಇದೆ. ಸರ್, ನಿಮ್ಮ ಮದುವೆ ಜೀವನ ಹೇಗಿದೆ? ಎಲ್ಲವೂ ಚೆನ್ನಾಗೇ ಇತ್ತು, ಈಗ ತುಂಬಾ ಚೆನ್ನಾಗಿದೆ ಮೇಡಮ್. ನಾನೇನ್ ಅನ್ಕೊಂಡಿದ್ರೆ ಎಲ್ಲವೂ ಚೆನ್ನಾಗಿದೆ, ಈಗ ತುಂಬಾ ಚೆನ್ನಾಗಿದೆ ಮೇಡಮ್. ಇಲ್ಲ, ಈಗ ತುಂಬಾ ಚೆನ್ನಾಗಿದೆ ಅಂತ. ಸೊ ಹಂಗಾಗಿ ಮದ್ವೆಕ್ಕಿಂತ ಮುಂಚೆ ಚೆನ್ನಾಗಿತ್ತು, ಇವಾಗ ತುಂಬಾ ಚೆನ್ನಾಗಿದೆ. ಏನ್ ಚೇಂಜಸ್ ಆಗಿದೆ ಸರ್ ನಿಮ್ಮ ಲೈಫ್ ಅಲ್ಲಿ? ಗೀತಾ ಅವರು ನಿಮ್ಮ ಲೈಫ್ ಗೆ ಬಂದ್ಮೇಲೆ ನನ್ನ ಲೈಫ್ ಅಲ್ಲಿ ತಾಳ್ಮೆ ಅನ್ನೋದು ಕಲ್ತಿದ್ದೀನಿ. ಮಾತಾಡದೇ ಇರೋದು ಹೆಂಗೆ ಅಂತ ಕಲ್ತಿದ್ದೀನಿ, ಮಾತಾಡೋದು ಹೆಂಗೆ ಅಂತ ಕಲ್ತಿದ್ದೀನಿ. ಸೊ ಸುಮಾರಷ್ಟು ಕಲ್ತಿದ್ದೀನಿ ಮೇಡಮ್. ಕಲಿತಾ ಇದ್ದಾರೆ. ತಾಳ್ಮೆ, ಪೇಷನ್ಸ್ ಅನ್ನೋದು ಹೌದು, ಆಕ್ಚುಲಿ ನನಗೂ ಪೇಷನ್ಸ್ ಕಮ್ಮಿನೇ. ಬಟ್ ನನಗಿಂತ ಹಾಟ್ ಹೆಡ್, ನನಗಿಂತ ಶಾರ್ಟ್ ಟೆಂಪರ್ಡ್ ಇವ್ರು. ಇವ್ರು ಮುಂಚೆ ತುಂಬಾ ಕೋಪ ಮಾಡ್ಕೊಂಡು, ನನ್ ಕೋಪ ನೀನ್ ಇನ್ನೂ ನೋಡಿಲ್ಲ, ಇದೆಲ್ಲ ಏನು ಅಲ್ಲ, ಇದೆಲ್ಲ 1% ಅಷ್ಟೇ ಅಂತೆಲ್ಲ ನನ್ಗೆ ಹೇಳ್ತಿರ್ತಾರೆ. ಆದ್ರೂ ಕೋಪ ಮಾಡ್ಕೊಳ್ಳೋದು ಮಾಡ್ಕೊತಾನೆ ಇರ್ತಾರೆ, ಅದು ಬೇರೆ ವಿಷಯ. ಬಟ್ ಅವ್ರು ಹೇಳ್ತಿರೋ ಪ್ರಕಾರ ಅಂಡ್ ಅವ್ರ ಮನೆಯವರೆಲ್ಲರೂ ಹೇಳೋ ಪ್ರಕಾರ ಅವ್ರಿಗೆ ಇವಾಗ ತುಂಬಾ ತಾಳ್ಮೆ ಅನ್ನೋದನ್ನ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರು ಇವಾಗ ಸ್ವಲ್ಪ ಕೋಪ ಕಮ್ಮಿ ಆಗ್ಬಿಟ್ಟು ಶಾಂತ ಸ್ವರೂಪಿ ಆಗಿದ್ದಾರೆ ಅಂತ. ಮುಂಚೆ ಉಗ್ರ ಸ್ವರೂಪಿ ಆಗಿದ್ರು, ಇವಾಗ ಮೆತ್ತಗೆ ಶಾಂತ ಸ್ವರೂಪಿಯಾಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದಾರೆ. ನಿಮ್ದು ನ್ಯೂಸ್ ಚಾನಲ್ ಆಗಿರೋದ್ರಿಂದ ಹೇಳ್ತೀನಿ ಮೇಡಮ್. ನಮ್ದು ಸೋಷಿಯಲ್ ಲೈಫ್ಗೆ ಇಂಟ್ರೊಡಕ್ಷನ್ ನ್ಯೂಸ್ ಚಾನಲ್ ಇಂದ. ಆವಾಗ ಒಂದೇ ದಿನ ಒಂದು 24 ನ್ಯೂಸ್ ಪೇಪರ್ ಅಲ್ಲಿ ನನ್ನ ಹೆಸರು ಬಂದಿತ್ತು. ಅಂದ್ರೆ ಆ ರೇಂಜ್ಗೆ ಬರೀ ಗಲಾಟೆ ಮಾಡ್ಕೊಂಡೆ, ಗುಂಡಾಡಿ ಗುಂಡನ್ ಓಡಾಡ್ಕೊಂಡಿದ್ದೆ. ಹಂಗಾಗಿ ಇವಳು ಬಂದ್ಮೇಲೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ಸಿಂಹದ ತರ ಓಡಾಡ್ಕೊಂಡಿದ್ದೆ, ಅದ್ರ ಮೇಲೆ ದುರ್ಗೆ ಬಂದು ಕೂತ್ಕೊಂಡಿದ್ದಾಳೆ ಅಷ್ಟೇ ಅಂತ. ಓಕೆ, ಈಗ ಜೋಡಿ ನಂಬರ್ 1 ಅಂದ್ರೆ ಒಂದಷ್ಟು ಎಪಿಸೋಡ್ಗಳು ಕಂಪ್ಲೀಟ್ ಆಗಿದೆ. ಬಟ್ ಈ ಜೋಡಿ ನಂಬರ್ ಇಲ್ಲಿ ರಿಯಾಲಿಟಿ ಶೋ ಅಲ್ಲಿ ಹೆಂಗೆ ಅಂದ್ರೆ ಜೋಡಿಗಳ ಇನ್ನಷ್ಟು ಹತ್ರ ಮಾಡುತ್ತೆ. ಸೊ ನಿಮ್ಮ ಲೈಫ್ ಅಲ್ಲಿ ಯಾವ ರೀತಿ ಬದಲಾಗಿದೆ ಅಂತ? ಹೌದು ಮೇಡಮ್, ಚಿಕ್ಕ ಸೋಫಾ ಇಟ್ಟು ನಮ್ಮನ್ನ ಹತ್ರ ಮಾಡಿದೆ. ಚಿಕ್ಕ ಸೋಫಾ ಇಟ್ಟು ನಮ್ಮನ್ನ ಹತ್ರ ಕುತ್ಕೊಳ್ಳಂಗ್ ಮಾಡಿದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಹೆಂಗೆ ಅಂದ್ರೆ ಒಂದು ಸಿಂಗಲ್ ಸೋಫಾ ಮೇಲೆ ನಾನ್ ಕೂತಿರ್ತೀನಿ, ಇನ್ನೊಂದು ಇಂಡಿವಿಜುವಲ್. ಹಂಗಾಗಿ ಆ ಒಂದು ವಿಚಾರದಲ್ಲಿ ತುಂಬಾ ಹತ್ರ ಮಾಡಿದ್ದಾರೆ. ಅಂಡ್ ಜೋಕ್ಸ್ ಅಪಾರ್ಟ್, ನಿಜವಾಗ್ಲೂ ಬೇರೆ ವಿಚಾರಗಳಲ್ಲೂ ತುಂಬಾ ಹತ್ರ ಮಾಡಿದ್ದಾರೆ. ಏನಕ್ಕೆ ಅಂತಂದ್ರೆ ಇಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಜೋಡಿಗಳಿದ್ದಾರೆ, ಈಗಷ್ಟೇ ಮದ್ವೆ ಆಗಿರೋ ಹೊಸ ಜೋಡಿಗಳಿದ್ದಾರೆ, ಆಮೇಲೆ ಬೇರೆ ಬೇರೆ ರೀತಿಯಾಗಿ ಪಾಠ ಕಲ್ತಿರೋ ಅಂತ ಜೋಡಿಗಳಿದ್ದಾರೆ, ಅಂಡ್ ತುಂಬಾ ಇನ್ಸ್ಪಿರೇಷನ್ ಕೊಡುವಂತ ಜೋಡಿಗಳಿದ್ದಾರೆ. ಸೊ ಎಲ್ಲ ಯುನೀಕ್ ಜೋಡಿಗಳ ಮಧ್ಯದಲ್ಲಿ ನಮ್ಗೆ ಕಲಿಯೋದಕ್ಕೆ ತುಂಬಾ ಸಿಗ್ತಾ ಇದೆ. ಜೊತೆಗೆ ಈ ಶೋ ನಲ್ಲಿ ನಮಗ್ ಕೊಡುವಂತ ಟಾಸ್ಕ್ ಗಳಾಗಿರ್ಲಿ, ಅಥವಾ ಇಲ್ಲಿ ನಾವು ಕಳಿಯುವಂತ ಸಮಯ ಆಗಿರ್ಲಿ, ಏನಕ್ಕೆ ಅಂದ್ರೆ ಒಂದು ಪೂರ್ತಿ ದಿನ ನಾವು ಜೊತೆ ಕೂತ್ ಕಳಿತೀವಿ. ಅಂಡ್ ಆ ದಿನಕ್ಕೋಸ್ಕರ ನಾವು ತುಂಬಾ ಬ್ರೈನ್ ಸ್ಟಾರ್ಮಿಂಗ್ ಮಾಡ್ತೀವಿ, ಅದಕ್ಕೋಸ್ಕರ ಕಾನ್ವರ್ಸೇಷನ್ಸ್ ನಡೆಯುತ್ತೆ ನಮ್ಮಲ್ಲಿ, ಅದಕ್ಕೋಸ್ಕರ ಪ್ಲಾನಿಂಗ್ ಮಾಡ್ತೀವಿ. ಸೊ ಈ ಎಲ್ಲಾ ಪ್ರಾಸೆಸ್ ಮಧ್ಯದಲ್ಲಿ ನಮ್ಮಲ್ಲಿ ಕಮ್ಯುನಿಕೇಶನ್ ಬೆಟರ್ ಆಗ್ತಾ ಇದೆ. ನಾವು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದೀವಿ, ವಿಚ್ ಇಸ್ ಕ್ವಾಲಿಟಿ ಟೈಮ್. ಅಂಡ್ ಮದ್ವೆ ಒಂದು ಹೊಸ ಜರ್ನಿ ಏನಿದೆ, ಅದಕ್ಕೆ ತುಂಬಾ ಒಂದು ಒಳ್ಳೆ ಒಂದು ಸ್ಟಾರ್ಟ್ ಅನ್ನ ಕೊಡ್ತಾ ಇದೆ ಈ ಒಂದು ಜೋಡಿ ನಂಬರ್ 1 ಶೋ. ಏನಕ್ಕೆ ಅಂದ್ರೆ ಮದ್ವೆ ಆಗಿ 3 ತಿಂಗಳಿಗೆ ಈ ಶೋ ಬಂದಿದ್ದು. ಸೊ ಈಗ 5 ತಿಂಗಳಾಗಿದೆ. ಶೋ ನಮ್ದು ಸ್ಟಾರ್ಟ್ ಆಗಿ 2 ತಿಂಗಳಾಗಿದೆ ಆಲ್ಮೋಸ್ಟ್. ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಸ್ಟಾರ್ಟ್ ಟು ಅವರ್ ಮ್ಯಾರೇಜ್ ಅಂಡ್ ತುಂಬಾ ಲಕ್ಕಿ ಅಂತ ಅನ್ಕೋತೀನಿ ನಾನು. ಸರ್, ನಿಮಗೆ ಶೂಟಿಂಗ್ ಆಗಿರ್ಬೋದು, ಕ್ಯಾಮ್ರಾಗಳೆಲ್ಲ ಹೊಸದು. ಗೀತಾ ಅವರು ಇದೆಲ್ಲ ಫೇಸ್ ಮಾಡಿರ್ತಾರೆ, ಸೊ ಅವರಿಗೆಲ್ಲ ಹೊಸದಲ್ಲ. ಸೊ ನಿಮ್ಮ ಈ ಲೈಫ್ ಹೆಂಗಿದೆ ಸರ್? ಅದೇ ಮೇಡಮ್, ನನಗೆ ಮದುವೆ ಆದ್ಮೇಲೆ ಎಲ್ಲರೂ ಹನಿಮೂನ್ಗೆ ಹೋಗ್ತಾರೆ, ನಾವಿಬ್ರು ಜೋಡಿ ನಂಬರ್ 1 ಸ್ಟೇಜ್ಗೆ ಬಂದಿದೀವಿ. ಸೊ ಕಂಪ್ಲೀಟ್ ಹೊಸ್ತು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇರಿಟೇಟ್ ಆಗೋದು, ಕೋಪ ಬರೋದು. ಬಟ್ ಅವಳು ಪ್ರತಿಯೊಂದು ಮೂಮೆಂಟ್ಗೂ ಜೊತೆಗೆ ನಿಂತ್ಕೊಂಡು ಪ್ರಾಕ್ಟಿಕಲಿ ಹಿಂಗಿರತ್ತೆ, ಸೊ ಹಂಗ್ ರಿಯಾಕ್ಟ್ ಮಾಡೋದು ಬೇಡ, ಹಿಂಗಿರಿ ಅಂದ್ರೆ ಪ್ರಾಕ್ಟಿಕಲ್ಲಿ ಹೆಂಗೆ ನನ್ನನ್ನು ಟ್ಯೂನ್ ಮಾಡಬೇಕು ಅಥವಾ ಗ್ರೂಮ್ ಮಾಡಬೇಕು, ಅವಳು ಗ್ರೂಮ್ ಮಾಡ್ತಾ ಬಂದ್ಲು. ಆ ಪ್ರೊಸೆಸ್ಸಲ್ಲೂ ಸ್ವಲ್ಪ ನಾನು
ಸ್ವಲ್ಪ ಇರಿಟೇಟ್ ಆಗ್ತಾ ಇದ್ದೆ. ಬಟ್ ಇವಾಗ ಕಾಲಕ್ರಮೇಣವಾಗಿ ಆಲ್ಮೋಸ್ಟ್ 1.5-2 ತಿಂಗಳಾಗಕ್ಕೆ ಬಂತಿರಬೇಕು. ಈ ಪ್ರೊಸೆಸ್ ಅಲ್ಲಿ ತುಂಬಾನೇ ಅಡ್ಜಸ್ಟ್ ಆಗ್ತಾ ಇದ್ವಿ. ಸ್ಟಾರ್ಟಿಂಗ್ ಡೇಸ್ ಹೆಂಗಿತ್ತು ಸರ್? ಯಾಕಂದ್ರೆ ಕ್ಯಾಮ್ರಾ ಅಂದ್ರೆ ಶೈ ನೇಚರ್ ಇರುತ್ತೆ ಕೆಲವರಿಗೆಲ್ಲ. ಅಯ್ಯೋ ಇಲ್ಲ ಮೇಡಮ್, ಇಲ್ಲ? ತುಂಬಾ ತಪ್ಪು ತಿಳ್ಕೊಂಡಿದೀರಾ ನೀವು. ಆಕ್ಚುಲಿ ನನಗೆ ಎಕ್ಸೈಟ್ಮೆಂಟ್ ಅಂದ್ರೆ ಇಷ್ಟು ವರ್ಷದಿಂದ ನಾನು ಕ್ಯಾಮ್ರಾ ನೋಡ್ಕೊಂಡು ಬಂದು ನನಗೊಂದು ಸ್ಯಾಚುರೇಷನ್ ಲೆವೆಲ್ ಅನ್ನೋ ತರ ಇದೆ. ಆದ್ರೂ ಕ್ಯಾಮ್ರಾ ಅನ್ನೋದಂದ್ರೆ ಪ್ರತಿದಿನ ಒಂದೊಂದು ಹೊಸ ಎಕ್ಸ್ಪೀರಿಯನ್ಸ್, ಒಂದು ಹೊಸ ಶೋ ಅಂದಾಗ. ಬಟ್ ಇವ್ರು ಹಂಗಲ್ಲ, ಇವರು ಹಿಂದಿನ ಜನ್ಮದಲ್ಲಿ ಯಾವ್ದೋ ದೊಡ್ಡ ಆರ್ಟಿಸ್ಟ್ ಆಗಿದ್ರು ಅನ್ನೋ ಲೆಕ್ಕದಲ್ಲಿ ಇವ್ರು ತುಂಬಾ ಕಂಫರ್ಟಬಲ್ ಆಗಿದ್ದಾರೆ ಕ್ಯಾಮ್ರಾ ಜೊತೆಗೆ, ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಅಂಡ್ ಗಾಡ್ಸ್ ಗ್ರೇಸ್ ಇವ್ರಿಗೆ ಗೊತ್ತೇ ಇರ್ಲಿಲ್ಲ ಇಂಥದ್ದನ್ನೆಲ್ಲ ನಾನು ಮಾಡ್ಬೋದು ಅಂತ. ಅದನ್ನೆಲ್ಲ ಚಾನೆಲ್ ಅವ್ರು ಇವ್ರ ಕೈಲಿ ಮಾಡಿಸ್ತಾ ಇದ್ದಾರೆ, ಅದಕ್ಕೊಂದು ಅವಕಾಶ ಕೊಡ್ತಾ ಇದ್ದಾರೆ. ಸೊ ಜಿ ಕನ್ನಡಕ್ಕೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್, ಒಂದು ಥ್ಯಾಂಕ್ ಯು. ಏನಕ್ಕೆ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ನಮ್ಗೆ ಕೊಟ್ಟಿರೋದಕ್ಕೆ. ಅಂಡ್ ಎಸ್ಪೆಷಲಿ ಇವ್ರಿಗೆ, ಇವ್ರ ಲೈಫಲ್ಲೇ ಇದನ್ನೆಲ್ಲ ಮಾಡ್ತೀನಿ ಅಂತ ಕನ್ಸಲ್ಲೂ ಯೋಚನೆ ಮಾಡಿರ್ಲಾರ್ದೆ ಇರೋ ವಿಚಾರಗಳನ್ನ ಇವ್ರ ಕೈಲಿ ಮಾಡಿಸಿದ್ದಾರೆ. ಸೊ ಖಂಡಿತವಾಗ್ಲೂ ಇವರು ಶೈ ಇದ್ರು ಕ್ಯಾಮ್ರಾ ಜೊತೆಗೆ, ಖಂಡಿತವಾಗ್ಲೂ ಇಲ್ಲ. He was very confident, still is confident, will be confident. Very comfortable with camera. And ಎಷ್ಟೊಂದು ವಿಚಾರಗಳಲ್ಲಿ ನನ್ಗೆ ಟಿಪ್ಸ್ ಕೊಡ್ತಾರೆ ಮೇಡಮ್ ಇವರು. ಹೌದಾ? ಅಯ್ಯಯ್ಯೋ, ತುಂಬಾ ಬೆಳೆದ್ ಬಿಟ್ಟಿದ್ದಾರೆ ಸರ್. ನೋಡಿ ಸರ್ ಇವಾಗ ಏನಾದ್ರು ಟಿಪ್ಸ್ ಇದೆಯಾ ಸರ್? ಟಿಪ್ಸು ನೀವು ಒಂದ್ ಸ್ವಲ್ಪ ನಾವು ಆಕ್ಟಿಂಗ್ ಮಾಡ್ಬೇಕಾದ್ರೆ ಸಮಾಧಾನವಾಗಿ ನಮ್ಗೆ ಹೇಳ್ಕೊಡ್ಬೇಕು. ಅಂದ್ರೆ ಜೋರ್ ಮಾಡಿ ಹೇಳ್ಕೊಡ್ತಾರೆ. ಜೋರ್ ಮಾಡಿ ಹೇಳ್ಕೊಡ್ಬೋದು. ಇಲ್ಲ ಮ್ಯಾಮ್, ಇವ್ರು ಹೆಂಗ್ ಗೊತ್ತಾ ಎಷ್ಟು ಸಿಟ್ ಮಾಡ್ಕೋತಾರೆ ಅಂದ್ರೆ, ಅದ್ ನೋಡಿ ಅದ್ ಹಂಗಲ್ಲ ಹಿಂಗೆ ಅಂತ ಒಂಚೂರು ಹಿಂಗ್ ಹೇಳ್ಬಿಟ್ರೆ ಹಿಂಗ್ ಮುಖ ಗಂಟ ಹಾಕೊಂಡ್ಬಿಡ್ತಾರೆ, ಉಪ್ಪು ಗಂಟ ಹಾಕೊಂಡ್ಬಿಡ್ತಾರೆ. ಏನು ಹೇಳಂಗೆ ಇಲ್ವಲ್ಲ ಸ್ವಾಮಿ ನಿಮ್ಗೆ ಅಂತ ಅಂದ್ರೆ. ಓಕೆ, ನಿಮ್ ಇಬ್ರಿಗೆ ಜಾಸ್ತಿ ಯಾವ ವಿಚಾರಕ್ಕೆ ಜಗಳ ಆಗತ್ತೆ? ವಿಚಾರವಿಲ್ದೇ ಇರೋ ವಿಚಾರಕ್ಕೆ ಜಗಳ ಆಡೋದು ಮೇಡಮ್. ಹೌದಾ? ಜಾಸ್ತಿ ಜಗಳ ಆಡೋದು? ನಾವ್ ಜಗಳನೇ ಆಡೋದು, ಜಾಸ್ತಿ ಕಮ್ಮಿ ಇಲ್ಲ. ನಾವು ಬರ್ರಿ ಸೀದಾ 6th ಗೇರು 100 ಸ್ಪೀಡ್, ಈ ಫಸ್ಟ್ ಗೇರು 10-20 ಸ್ಪೀಡ್ ಎಲ್ಲ ಇಲ್ವೇ ಇಲ್ಲ. ನಮ್ದು ಸೀದಾ 100 ಸ್ಪೀಡ್. ಬೆಳಗ್ಗೆ ಅಷ್ಟೇ ಜಗಳ ಆಡ್ಕೊಂಡ್ ಬಂದ್ವಿ. ನನಗೆ ಲೇಟ್ ಆಗ್ತಿದೆ, ಬೇಗ ಬಂದ್ಬಿಟ್ಟು ರೆಡಿ ಆಗ್ಬೇಕು ಅಂತ ಇವರು ಹೇರ್ ಕಟ್ ಹೋಗ್ಬಿಟ್ಟಿದ್ದಾರೆ. ನನ್ನನ್ನ ಸೆಟ್ಟಿಗೆ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಹೇಳಿಲ್ಲ, ಅವ್ರು ಬಂದಿಲ್ಲ. ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕು, ನಾನ್ ಬ್ಯಾಗ್ ತಗೊಂಡೆ ಹೊರಟೆ, ಆಟೋ ಬುಕ್ ಮಾಡ್ಕೊಂಡೆ ಬಂದೆ. ಇವ್ರು ಕಾಯ್ತಾನೆ. ಇವ್ರು ನಿನಗೆ ನಾನ್ ಬಿಡ್ತೀನಿ ಅಂತ ಹೇಳಿರ್ಲಿಲ್ವಾ, ನಿಂಗೇನ್ ಅಷ್ಟು ಕಾಯಕ್ಕಾಗಲ್ವಾ ಅಂತ ಶುರು ಮಾಡ್ಕೊಂಡ್ಬಿಟ್ರು ಫೋನಲ್ಲಿ. ಆಮೇಲೆ ಕೂರ್ಸ್ಕೊಂಡು ಅರ್ಥ ಮಾಡಿಸ್ಬಿಟ್ಟು ಹೇಳ್ದೆ, ನೋಡಿ ನಿಮ್ಗೂ ಈ ತರ ಇತ್ತು, ನನ್ಗೂ ಈ ತರ ಇತ್ತು, ನಾನ್ ಬಂದೆ ನನ್ ಪಾಡ್ಗೆ. ಅಮ್ಮ ಸರಿಮಾ ಅಂತಂದ್ರು. ಅದೇ ಮನೇಲಿ ಇದ್ದಿದ್ರೆ ಅದು ಇಷ್ಟು ಉದ್ದ ಆಗಿರೋದು ಕಾನ್ವರ್ಸೇಷನ್. ಕೋಪಿಸ್ಕೊಂಡಿರೋದು ಇದ್ಯಾ? ಕೋಪಿಸ್ಕೊಂಡಿದ್ದು? ಅಯ್ಯೋ, ಮದ್ವೆ ಆಗ 5 ತಿಂಗಳಲ್ಲಿ ನಾವು 4.5 ತಿಂಗಳು ಬರೀ ಕೋಪ ಮಾಡ್ಕೊಂಡು ಅನ್ಕೊಂಡೇ ಇದ್ವಿ. ಇವಾಗ ಅವಳು ಏನ್ ಹೇಳ್ತಾ ಇದ್ದಾಳೆ ಎಲ್ಲ ಅವಳ ಬಗ್ಗೆ ಹೇಳ್ತಿರೋದು. ಸೊ ನಾನು ಒಂದಿನ ಕೋಪ ಮಾಡ್ಕೊಂಡಿಲ್ಲ. ಬರ್ರಿ ಸುಳ್ಳು. ಎಷ್ಟು ಕೋಪಿಷ್ಟ ಅಂತಂದ್ರೆ ಖಂಡಿತವಾಗ್ಲು ಇವಾಗ ಮದ್ವೆ ಆಗ ಹೊಸದ್ರಲ್ಲಿ ಎಲ್ಲಾ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋದಕ್ ಸ್ವಲ್ಪ ಹಿಂಜರಿಕೆ ಇರುತ್ತೆ. ಇದು ಹಿಂಗಲ್ಲ, ಹಿಂಗೆ ನಂಗೆ ಹಿಂಗ ಅನ್ನಿಸ್ತಿದೆ ಅಂತ ಹೇಳ್ಕೊಳ್ಳೋದಕ್ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ನಾನ್ ಹಂಗಲ್ಲ, ನಾನು ಓವರ್ ಶೇರ್ ಮಾಡ್ತೀನಿ. ನಾನು ಅಮ್ಮನ ಮಿಸ್ ಮಾಡ್ಕೋತಾ ಇದೀನಿ. ಏನಕ್ ಬರೀ ಹೆಣ್ಮಕ್ಳು ಮಾತ್ರ ಮನೆ ಬಿಟ್ಬಿಟ್ಟು ಬರ್ಬೇಕು, ನೀವು ಬಿಟ್ಬಿಟ್ಟು ಬರ್ಬೇಕು ತಾನೆ ಅನ್ನೋ ತರದ್ದೆಲ್ಲ ನಂಗೆ ಏನೇನೋ ಥಾಟ್ಸ್ ತಲೆಯಲ್ಲಿ. ತುಂಬಾ ಬೇಜಾರಾಗೋದು, ಸಂಕಟ ಆಗೋದು. ಅದಕ್ಕೆ ನಂಗೆ ತುಂಬಾ ಬೇಜಾರಾಗ್ತಿತ್ತು. ಇನ್ಯಾರ ಹತ್ರ ಹೇಳ್ಕೊಳ್ಳೋದು, ಇವ್ರ ಹತ್ರನೇ ಹೇಳ್ಕೋಬೇಕು ಅಷ್ಟೇ. ಫೀಲಿಂಗ್ಸ್ ತರ ಕೇಳ್ಬೇಕು, ಕಂಪ್ಲೇಂಟ್ ಆಗಿ ತಗೋಬಾರ್ದು. ನಾನೇನೋ ಒಂದು ಮನ್ಸಲ್ಲಿರೋ ಏನೋ ಒಂದು ದುಃಖ ತೋಡ್ಕೋತಾ ಇರ್ತೀನಿ, ಅದನ್ನ ಕೇಳಿಸ್ಕೊಂಬಿಡಿ ಸಾಕು. ಅದ್ರ ಬಗ್ಗೆ ನೀವೇನು ಅಮ್ಮ ಆಯ್ತಮ್ಮ ಎಲ್ಲ ಸರಿ ಆಗತ್ತೆ, ತಲೆ ಕೆಡಿಸ್ಕೋಬೇಡ ಅಂತ ಇಷ್ಟು ಪ್ರೀತಿಯಿಂದ ಹೇಳಿ ಅದ್ಬಿಟ್ಟು ನೀನ್ ಇದ್ದಿದ್ದೆ ಅನ್ನೋ ತರ ಆಡ್ತಾರೆ. ಇಲ್ಲ, ನಾನು ಸರಿಯಾಗಿದ್ದೀನಿ. ಒಂದೊಂದ್ಸತಿ ನಾನ್ ಸಿಟ್ ಮಾಡ್ಕೊಂಡು ನಾನು ಎಲ್ಲಿ ಬಂದ್ ಸಿಕ್ಕಾಕೊಂಡಿದ್ದೀನೋ, ಏನಕ್ಕಾದ್ರೂ ಮದ್ವೆ ಆದೇವಪ್ಪನ ಹಿಂಗೆಲ್ಲ ಮಾತಾಡ್ಬಿಡ್ತೀನಿ ನಾನು. ಅವಾಗ ಇವ್ರಿಗೆ ಇನ್ನೂ ಸಿಟ್ಟು ಬಂದ್ಬಿಡುತ್ತೆ. ಸೊ ಇವರು ಮಾತಾಡ್ತಾರೆ, ಮಾತಗ್ ಮಾತು ಬೆಳೆದು ಇಷ್ಟು ಜಗಳ ಆಗತ್ತೆ. ಲಾಸ್ಟ್ಗೆ ಸಾರಿ ಕೇಳದ್ ಯಾರು? ಇವ್ರೆ. ಇಲ್ಲ, ನಾನ್ ಸುಳ್ಳು ಹೇಳಲ್ಲ ಮೇಡಮ್. ನಾನ್ ಇವ್ರ ತರ ಅಲ್ಲ, ಡವ್ ಮಾಡಲ್ಲ, ಸುಳ್ಳು ಹೇಳಲ್ಲ. ನಂಗೆ ಸುಳ್ಳು ಅಂದ್ರೆ ಏನಂತ ಗೊತ್ತಿಲ್ಲ ಮೇಡಮ್. ಇವ್ರು ತುಂಬಾ ಸುಳ್ಳು ಹೇಳ್ತಾರೆ. ಸತ್ಯವೇ ನಿಮ್ಮ ತಾಯಿ ತಂದೆ, ಸತ್ಯವೇ ನಿಮ್ಮ ಬಂಧು ಬಳಗ. ನನ್ ಗಂಡ ಮಾತ್ರ ಸತ್ಯ ಅಲ್ಲ. ಅಂದ್ರೆ ಫೇಕ್ ಗಂಡನ? ಇಲ್ಲಪ್ಪ, ನನ್ ಗಂಡ ಸತ್ಯ ಅಲ್ಲ. ನನ್ ಗಂಡನ ಹೆಸರು ರಾಜಾರಾಮ್. ಸತ್ಯ ಅಲ್ಲ. ಸತ್ಯ ಜಿ ಕನ್ನಡದಲ್ಲಿ ಬರ್ತಿದ್ದ ಧಾರಾವಾಹಿ. ಬಟ್ ನಿಮಗೆ ಈ ಕ್ಯಾಮ್ರಾ ಎಲ್ಲ ಹೊಸದು, ಶೋ ಹೊಸದು, ಇವಾಗ ನಿಮಗೂ ಆ ಫೇಮ್ ಸಿಗ್ತಾ ಇದೆ. ಸೊ ಇವಾಗ ಗೀತಾ ಅವರ ಹಸ್ಬೆಂಡ್ ಅಂತ ಗುರುತಿಸ್ತಾ ಇದ್ದಾರೆ ನಿಮ್ಮನ್ನ. ಹೆಂಗೆ ಗುರುತಿಸ್ತಾ ಇದ್ದಾರೆ? ಅದೇ ಖುಷಿ ಮೇಡಮ್. ಯಾಕಂದ್ರೆ ನನ್ನ ಇವಾಗ ಮುಂಚೆ ಆಚೆ ಹೋದಾಗ ಹತ್ರಲ್ಲೊಬ್ಬ, ಇವಾಗ ಆಚೆ ಹೋದ ತಕ್ಷಣ ಯಾವ್ದಾದ್ರು ವ್ಯಕ್ತಿನ ನಾನು ಫಸ್ಟ್ ಗುರ್ತಿಡಿಯೋದು ಹೆಂಗೆ ಅಂದ್ರೆ
ಓ ನೀವು ಗೀತಾ ಅವ್ರ ಗಂಡ ಅಲ್ವಾ, ನೀವು ಗುಂಡಮ್ಮನ್ ಗಂಡ ಅಲ್ವಾ, ಈ ತರ. ಸೊ ಹಂಗಾಗಿ ಅದೊಂಥರ ಇದ್ಯಾವುದೋ ಚೆನ್ನಾಗಿದೆಯಲ್ಲ ವಸ್ತು ಅಂತ ಆತರ. ಬಟ್ ಅದರಿಂದ ಒಂದು ಡ್ರಾಬ್ಯಾಕ್ ಏನಿದೆ ಅಂದ್ರೆ ಯಾರ ಹತ್ರನೂ ಬೇರೆ ಹುಡುಗಿರಿಗೆ ಲೈನ್ ಹೊಡಿಯಕ್ಕಾಗಲ್ಲ ಅಂತ. ಅಷ್ಟು ಕಂಫರ್ಟೇಬಲ್ ಆಗಿ ಮಾತಾಡಕ್ಕಾಗಲ್ಲ. ಯಾಕಂದ್ರೆ ಮಾತಾಡ್ಬೇಕು, ಪ್ರಪಂಚಕ್ಕೆ ಗೊತ್ತಾಗೋಗ್ಬಿಟ್ಟಿದೆ ಈ ವಯ್ಯನಿಗೆ ಮದ್ವೆ ಆಗಿದೆ, ಇವನ್ ಗಂಡ್ ಇವಳ ಹೆಂಡತಿ ಗಯ್ಯಾಳಿ ಅಂತ ಗೊತ್ತಾಗೋಗ್ಬಿಟ್ಟಿದೆ ಎಲ್ಲರಿಗೂ. ನಿಜ ಅಲ್ಲ ಮದ್ವೆ ಅದೇ ನಿಜ ನಿಜ ಅಲ್ಲ, ಮದ್ವೆ ಆಗಿದೆ ಮತ್ತೆ ಇನ್ನೊಂದು ಹುಡುಗಿನ ನೋಡ್ಬೇಕು, ಮಾತಾಡ್ಸಕ್ಕೆ ಕಂಫರ್ಟೇಬಲ್ ಆಗಿ. ಹಂಗಾರೆ ಬೇರೆ ಹುಡುಗಿನ ಮಾತಾಡ. ಮ್ಯಾಮ್ ನೀವು ಪೊಸೆಸಿವ್? ಮೇಡಮ್ ನಾನು ಸ್ಕೂಲಲ್ಲಿ ಪ್ರೇಯರ್ ನ ತುಂಬಾ ಸಿನ್ಸಿಯರ್ ಆಗಿ ಮಾಡ್ತಾ ಇದ್ದೆ. ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ. ಸೊ ನಾನು ನಿನ್ನ ಹೆಸರು ಹೇಳ್ಬೇಕಾದ್ರೆ ಹಿಂಗ್ ಇಟ್ಕೋತಾ ಇದ್ದೆ. ಓಕೆ, ನಿಮ್ಗೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಮೇಡಮ್. ಅರೇಂಜ್ ಮ್ಯಾರೇಜ್ ಹೆಂಗೆ ಒಪ್ಪಿಗೆ ಆಯ್ತು ಮನೆಯಲ್ಲಿ? ಸೊ ಫ್ಯಾಮಿಲಿ ತೋರಿಸಿದ ಇವಳು ತುಂಬಾ ನನ್ನ ಹಿಂದೆ ಓಡಾಡ್ಕೊಂಡಿದ್ಲು, ಪ್ಲೀಸ್ ಪ್ಲೀಸ್ ಅಂತ. ನಾನು ಹೌದಾ? ಇಲ್ಲ ಮೇಡಮ್, ಗಾಡಿ ಬೇಡಿ ಮದ್ವೆ ಆಗಿದ್ದೀರಾ ನೋಡಿ ಹೆಂಗೆ. ಇಲ್ಲ ಮೇಡಮ್, ನಾನ್ ಇಲ್ಲ ಜಸ್ಟ್ ತಮಾಷೆಗೆ. ಯಾಕಂದ್ರೆ ನಾನು ಯಾವಾಗಲೂ ಅದ್ ಹೇಳೋದು, ನನಗ್ ಇವಳು ಒಪ್ಕೊಂಡಿರೋದೇ ಹೆಚ್ಚು. ಇನ್ ಇವಳು ಬಿಟ್ರೆ ಅದ್ ಯಾವ ಹುಡುಗಿ ಒಪ್ಕೋತಾ ಇದ್ಲೋ ಗೊತ್ತಿಲ್ಲ ಅಂತ ಹೇಳ್ತೀನಿ. ಸೊ ಇದೆಲ್ಲ ಸ್ವಲ್ಪ ಓವರ್ ಆಯ್ತು. ಹಂಗಂತೀಯ? ಲೈನ್ ಎಲ್ಲ ಹೊಡಿಯೋದು ಓಕೆ, ಅವಳಿಗೆ ನನ್ನಂತ ಗಂಡ ಸಿಕ್ಕಿದ್ದೆ ಹೆಚ್ಚು ಮೇಡಮ್. ಇದು ಓವರ್ ಆಯ್ತು ಸರ್. ಹಂಗಾರೆ ಲೈನ್ ಎಲ್ಲ ಹೊಡಿತಾ ಇದ್ರಾ? ಲೈನ್ ಎಲ್ಲ ಹೊಡಿತಿದ್ರಾ? ನಾನ್ ಪೇಪರ್ ಅಲ್ಲೂ ಲೈನ್ ಹಾಕಲ್ಲ. ಎಷ್ಟು ಜನರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ ಅಂತ ಇವರೇ ಏನೋ ಹೇಳ್ಕೊಂಡಿದ್ದಾರೆ. ಎಲ್ಲರಿಗೂ ಟ್ರೈ ಮಾಡ್ತಿದೆ, ಎಲ್ಲರಿಗೂ ಕಲ್ಲುಡಿತಿದೆ, ಒಂದು ಟ್ರೈ ಮಾಡೋಣ ಅಂತ. ಅವ್ರದ್ದು ಇನ್ಸ್ಟಾಗ್ರಾಮ್ ಮೆಸೇಜಸ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಇವಾಗ ಐ ಡೋಂಟ್ ಥಿಂಕ್ ಇಲ್ ಟ್ರೈ. ಯಾವ್ದಾದ್ರು ಚೆನ್ನಾಗಿರೋ ಹುಡ್ಗಿನ್ ನೋಡಿದ್ರೆ ಖಂಡಿತವಾಗ್ಲು, ಇವಾಗ ನಾನು ಚೆನ್ನಾಗಿರೋ ಹುಡ್ಗಿನ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಸಹಜವಾಗಿ ಅಪ್ರಿಶಿಯೇಟ್ ಮಾಡ್ತೀನಿ. ಆತರ ಬ್ಯೂಟಿನ ಅವರು ಅಪ್ರಿಶಿಯೇಟ್ ಮಾಡ್ತಾರೆ. ಲೈನ್ ಹೊಡಿಯೋದು ಅದು ಇದು ಅಂತ ಡೌ ಮಾಡ್ತಾರೆ. ನಿಜವಾಗ್ಲೂ ಏನಾದ್ರು ಮಾಡಿದ್ರೆ ಬರೆ ಬಿಡುತ್ತೆ. ನೋಡಿ ಸರ್ ಹೆಂಗೆ ಅವಾಜ್ ಆಗ್ತಿದ್ದಾರೆ. ಇಷ್ಟು ಭಯ ಇಟ್ಕೊಂಡು ನಾನು ಹೆಂಗೆ ಮೇಡಮ್? ಹೌದು, ಬಾರಿ ಭಯ ಪಡೋ ತರ ಡೌ ಮಾಡ್ತಾರಪ್ಪ. ನೀವು ಅವರ ಬ್ರಹ್ಮಗಂಟು ಸೀರಿಯಲ್ ನೋಡ್ತಾ ಇದ್ರಾ? ಖಂಡಿತವಾಗ್ಲೂ ನೋಡ್ತಾ ಇದ್ವಿ. ಸೊ ಕೆಲವರಿಗೆ ಇರುತ್ತೆ ಲೈಕ್ ಈ ಫೇಮ್ ಇರುತ್ತೆ ಅವರಿಗೆ. ಸೊ ಸಿನಿಮಾ ಇರ್ಬೋದು, ಸಿನಿಮಾನು ಮಾಡಿದ್ದಾರೆ, ಸೀರಿಯಲ್ ಮಾಡಿದ್ದಾರೆ. ಸೊ ಹೆಂಗೆ ಲೈಫ್ ಪಾರ್ಟ್ನರ್ ಹೆಂಗೆ ಚೂಸ್ ಮಾಡೋದು ಅಂತ ಒಂದಷ್ಟು ಕ್ವಶನ್ಸ್ ನಿಮ್ ತಲೆಯಲ್ಲಿ ಬಂದಿರುತ್ತೆ. ಸೊ ನೀವು ಗೀತಾ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಏನ್ ರೀಸನ್ ಅಂತ? ಸಿಂಪ್ಲಿಸಿಟಿ ಮೇಡಮ್. ಅದೇ ದೂರದ ಬೆಟ್ಟ ನುಣಿಗೆ ಅಂತಾರೆ. ಬಟ್ ಇದು ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇರೋರ್ಗೆ ಹೆಂಗೆ ಅಂದ್ರೆ, ಅವ್ರ ಎಂಟರ್ಟೈನ್ ಅಂದ್ರೆ ಸೀರಿಯಲ್ ಹೀರೋಯಿನ್ ಅಥವಾ ಇನ್ನೊಂದು ಅವ್ರು ಹೆಂಗಿರ್ತಾರೋ, ಅವ್ರ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೋ, ಅವ್ರು ನಮ್ಮನ್ನೆಲ್ಲ ಮಾತಾಡಿಸ್ತಾರೋ ಇಲ್ವ ಅಂತ ಆ ಫೀಲಿಂಗ್ ಅಲ್ಲಿ ಇರ್ತಾರೆ. ಬಟ್ ಪ್ರಾಕ್ಟಿಕಲಿ ಇವಳಿಗೆ ಮದ್ವೆ ಆದ್ಮೇಲೆ ಅಥವಾ ಇವಳಿಗೆ ಪರಿಚಯ ಆದ್ಮೇಲೆ ನನಗೆ ಅರ್ಥ ಆಗಿದ್ದು ಇಷ್ಟೇ, ಈ ಥರನೂ ಸಿಂಪಲ್ ಆಗಿ ಇರ್ಬಹುದಾ. ಯಾಕಂದ್ರೆ ನನ್ನ ತಲೆಯಲ್ಲಿ ಆ ಭಾವನೆ ಇತ್ತು, ಎಲ್ಲಾದ್ರು ಏನಿವಾಗ ಹೌದಾ ಅಂತ ಮಾತಾಡಿಸ್ತಾರೆ ಅಂತ. ಬಟ್ ಯಾವತ್ತು ಯಾರೋ ಬೇರೆಯವರು, ಇವಾಗ ಮದ್ವೆ ಆದ್ಮೇಲೆ ಹಸ್ಬೆಂಡು ಆ ಕಂಫರ್ಟ್ ಝೋನ್ ಕೊಡ್ಲೇಬೇಕು. ಬಟ್ ಪರಿಚಯ ಆದಾಗ್ಲೂ ನಾವು ಇನ್ನ ಮದ್ವೆ ಟಾಕ್ಸ್ ಶುರು ಆಗೋ ಹಂತದಲ್ಲೂ ತುಂಬಾ ಕಂಫರ್ಟೇಬಲ್ ಆಗೇ ನಡ್ಕೊಂಡಿದ್ದಾಳೆ. ಸೊ ಹಂಗಾಗಿ ಆ ಒಂದು ಮಿತ್ ತಪ್ಪು. ಗ್ಲಾಮರ್ ಇರೋರು ತುಂಬಾ ಆರೋಗ್ಯಂಟ್ ಆಗಿರ್ತಾರೆ, ಅದೆಲ್ಲ ಇಲ್ಲ ಮೇಡಮ್. ಸೊ ಹಂಗಾಗಿ ಹೋಪ್ಫುಲಿ ಅವರಲ್ಲಿರೋ ಸಿಂಪ್ಲಿಸಿಟಿನೇ ನನಗೆ ಮೇನ್ ಆಗಿ ಅಟ್ರಾಕ್ಟ್ ಆಗಿದೆ. ನಿಮ್ಮ ಪ್ರಕಾರ ಆದರ್ಶ ದಂಪತಿಗಳು ಹೆಂಗಿರ್ಬೇಕು? ಈ ತರ ಜಗಳ ಆಡ್ಕೊಂಡಿರ್ಬೇಕು. ಹೌದಾ ಸರ್? ನಮ್ ತರ ಇರ್ಬೇಕು ಅಂತ ನಾನು ಹೇಳಕ್ ಹೊರಟೆ. ಸೊ ನಿಮ್ ಪ್ರಕಾರ ಈ ತರ ಜಗಳ ಆಡ್ಕೊಂಡು ಅಂದ್ರೆ ಇದೆಲ್ಲ ಪ್ರೀತಿ ಜಗಳ ಮೇಡಮ್. ಈ ತರ ಅಂದ್ರೆ ಮುಂಚೆ ಸೀರಿಯಸ್ ಆಗಿ ಆರ್ಗ್ಯುಮೆಂಟ್ ಗಳು ನಡೀತಿತ್ತು, ಈಗ್ಲೂ ನಡೆಯುತ್ತೆ. ಅದೆಲ್ಲ ಇರ್ಬೇಕು. ಐ ಥಿಂಕ್ ಇಟ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಬಟ್ ಅದು ಹೆಂಗಾಗ್ಬಿಡ್ ಅದೊಂಥರ ಒಬ್ರಿಗೆ ಪ್ಯಾನಿಕ್ ತರ್ಸೋ ತರ ಆಗ್ಬಾರ್ದು, ಅದೂ ಇದೆ. ಬಟ್ ಇದು ಸಣ್ಣ ಪುಟ್ಟ ಐ ಥಿಂಕ್ ಬಂದೇ ಬರುತ್ತೆ. ಅದಿಲ್ಲ ಅಂತಂದ್ರೆ ನಮ್ಗೆ ನಿಜವಾದ ಪ್ರೀತಿಯ ಬೆಲೆ ಗೊತ್ತಾಗೋದಿಲ್ಲ. ಇವಾಗ ಒಬ್ರಿಗೆ ಹಶ್ವಾಗೋ ತನಕ ಊಟದ ಬೆಲೆ ಹೇಗ್ ಗೊತ್ತಾಗೋದಿಲ್ವೋ, ಈ ತರ ಜಗಳ ಆಗಿ ವೈಮನಸ್ಸು ಬರೋ ತನಕನೂ ಜೊತೆಗಿರೋದ್ರದ್ದು ಬೆಲೆ ಅಥವಾ ಪ್ರೀತಿಯಿಂದ ಇರೋದ್ರ ಬೆಲೆ ಗೊತ್ತಾಗೋದಿಲ್ವಂತೆ. ಹಾಗೆ ಇದು ಕೂಡ ಸಣ್ಣ ಪುಟ್ಟ ಬರುತ್ತೆ ಹೋಗುತ್ತೆ. ಯಾವ್ದು ಹಿಂಗೆ ಸ್ಟ್ರೈಟ್ ಲೈನ್ ಅಲ್ಲಿ ಇದ್ರೆ ಚೆನ್ನಾಗಿರಲ್ಲ. ಹಿಂಗೆ 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 ಆಗ್ತಾ ಇರ್ಬೇಕು. ಸೊ ಐ ಥಿಂಕ್ ನಾನೇನೋ ಮದ್ವೆಗೆ 50 ವರ್ಷ ಆಗಿದೆ ಅನ್ನೋ ತರ ತುಂಬಾ ಕುಯ್ತಾ ಇದ್ದೀನಿ. ಬಟ್ ಇಲ್ಲ, ಇನ್ನೂ ಕಲಿತಾ ಇದ್ದೀನಿ, ಕಲಿಯೋದಕ್ಕೆ ತುಂಬಾ ಇದೆ. ಬಟ್ ಸದ್ಯದ ಈ 5 ತಿಂಗಳ ಜರ್ನಿಯಲ್ಲಿ ನಾನು ಕಲ್ತ್ಕೊಂಡಿರೋದಿದೆ. ಇವ್ರು ಸಿಟ್ ಮಾಡ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಾನು ಬಾಯಿ ಮುಚ್ಕೊಂಡಿರ್ಬೇಕು. ನಾನೇನಾದ್ರೂ ಮಾತಾಡ್ತಿರ್ಬೇಕಾದ್ರೆ ನೀವಂತೂ ಖಂಡಿತವಾಗ್ಲೂ ಬಾಯಿ ಮುಚ್ಕೊಂಡಿರಲ್ಲ. ಸರ್, ಗೀತಾ ಅವ್ರು ಮಾಡೋ ಯಾವ ಅಡಿಗೆ ನಿಮ್ಗೆ ತುಂಬಾ ಇಷ್ಟ?
ಅಂದ್ರೆ ನಾನು ಆ ವಿಚಾರದಲ್ಲಿ ನನಗೆ ಸ್ಪೆಸಿಫಿಕ್ ಆಗಿಲ್ಲ. ಸೊ ನಾನು ಏನ್ ಮಾಡಿದ್ರು ಖುಷಿಯಾಗೆ ಅಕ್ಸೆಪ್ಟ್ ಮಾಡಿ. ಹೇಳಿ, ನಾನು ಹಾ. curious ಆಗಿದೆ. ಇಲ್ಲ, ನಾನು ಅದೇ ಹೇಳ್ತಾ ಇದೀನಲ್ಲ, ಒಂದ್ ಹೇಳಂತದ್ ನೆನ್ಪಲ್ಲಿ ನಾನು ನೋಡಿ, ಅವ್ರಿಗೆ ಏನ್ ಗೊತ್ತಾ ಮೇಡಮ್, ಅವ್ರ ತಂದೆ ಸಕ್ಕದಾಗ ಕುಕ್ ಮಾಡ್ತಾರೆ, ಹ್ಮ್. ಅವ್ರ ಅಜ್ಜಿ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಿದ್ರು, ಮನೇಲೆಲ್ಲ ಎಕ್ಸ್ಪರ್ಟ್ ಕುಕ್ ಗಳಿದ್ದಾಗ ಇವಳು ಯಾರೋ ಇವಳು ಇವಾಗ ಎಲ್ಬೋರ್ಡ್ ಬಂದ್ಬಿಟ್ಟಿದ್ದಾಳೆ, ಮಾಡ್ಕೊಡ್ತಾಳೆ. ಒಂದ್ ಅವ್ರ ಸಮಾಧಾನಕ್ಕಾದ್ರೂ ಒಂದಾದ್ರು ಹಾ, ಒಂದ್ ಹೇಳಿ. ಅವಳು ಮಾಡ್ಕೊಳ್ಳೋ ಬಿಸಿನೀರ್ ಇದೆಯಲ್ಲ, ಕುದಿಸ್ಬಿಟ್ಟು ತಲೆ ಮೇಲೆ ಸುರಿತೀನಿ. ಸರ್ ಅಟ್ಲೀಸ್ಟ್ ರೈಸ್ ಆದ್ರೂ ಹೇಳಿ ಸರ್. ಇಲ್ಲ ಇಲ್ಲ, ಆ ಒಂದು ವಿಚಾರಕ್ಕೆ ನಾನು ಹೇಳ್ಬೇಕು ಅಂದ್ರೆ ಪೊಂಗಲ್. ಪೊಂಗಲ್ ಹ್ಮ್. ಹಬ್ಬ ಅಂತೂ ಇಂತೂ ಒಂದ್ ಹೇಳ್ಬಿಟ್ರು ಪೊಂಗಲ್. ಇವ್ರ ಅಡ್ಗೆ ಮಾಡ್ತಾರ? ಚೆನ್ನಾಗ್ ಮಾಡ್ತಾರೆ. ಯಾವ ಅಡ್ಗೆ ಇವ್ರು ಮಾಡೋದು ಇಷ್ಟ? ಮಾಡಿರೋ ಅಡ್ಗೆಯಲ್ಲಿ ಆಲ್ಟ್ರೇಷನ್ ಮಾಡ್ಬಿಟ್ಟು ಅದು ಇದು ಸೇರ್ಸ್ಬಿಟ್ಟು ಅವ್ರದೇ ಏನೋ ಒಂದ್ ರೆಡಿ ಮಾಡ್ತಾರೆ. ಸೊ ಅದು, ಬಟ್ ನಂಗೆ ಇವ್ರು ಮಾಡ್ಕೊಡೋ ಕಾಫಿ ತುಂಬಾ ಇಷ್ಟ. ಇವ್ರ ಕೆಲ್ಸನೇ ಅದು ಅಲ್ವಾ, ಕಾಫಿ ಗೂಡು ಅಂತ ಒಂದು ಕೆಫೆ ನಡೆಸ್ತಾರೆ. ಅಲ್ಲಿ ಕೂಡ ಜನರಿಗೆ ಕುಡ್ಸೋದೇ ಇವ್ರ ಕೆಲ್ಸ. ಮನೇಲೂ ಕೂಡ ನಂಗೆ ಇವ್ರು ಮಾಡೋ ಕಾಫಿಲ್ ಅದೇನೋ ಒಂಥರ ಬೇರೆ ತರ ಟೇಸ್ಟ್ ಇರುತ್ತೆ. ಅಲ್ಲಿಂದ ಒಂದು ಕಪ್ ನಲ್ಲಿ ಹಾಲು, ಮತ್ತೊಂದರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ, ಸ್ವಲ್ಪ ಮಿಕ್ಸ್ ಆರಂಭಿಸಿ ಈ ಮಗ್ಗಿನಿ. ಅಲ್ಲಿ ಮಧ್ಯದಲ್ಲಿ ಇನ್ನೊಂದು ಲೈನ್ ಇದೆ, ಅದು ಅಲ್ಲಿ ಕಾಫಿ ಟೇಸ್ಟ್ ಬರೋದಲ್ಲಿ ಸ್ವಲ್ಪ ಪ್ರೀತಿ ಸೇರಿಸಿ ಅನ್ನೋದು ಒಂದು ಲೈನ್ ಇದೆ. ಹಂಗಾಗಿ ಆ ಕಾಫಿ ಟೇಸ್ಟ್. ಆದ್ರೂ ಏನ್ ಹೇಳಿ, ನೀನ್ ಮಾಡೋ ಕಾಫಿಗಿಂತ ನಮ್ಮ ಅಮ್ಮ ಮಾಡೋ ಕಾಫಿನೇ ಬೆಸ್ಟ್. ಆಬ್ವಿಯಸ್ಲಿ ನನಗೂ ಅದೇ ಇಷ್ಟ. ಆಲ್ವೇಸ್. ಬಟ್ ಇವ್ರು ಮಾಡೋ ಕಾಫಿ ನನಗೆ ಇಷ್ಟ. ಅಂಡ್ ಇವ್ರು ಪ್ರೀತಿಯಿಂದ ಕಾಫಿ ಮಾಡಿ ತಂದ್ಕೊಡ್ತಾರಲ್ವಾ, ಅದು ಅದಕ್ಕಿಂತ ಜಾಸ್ತಿ ಇಷ್ಟ. ಹಂಗಾದ್ರೆ ನೀವು ಕಾಫಿಲಿ ಪ್ರೀತಿಯನ್ನ ಸೇರಿಸಿ ಮಾಡ್ಕೊಡ್ತೀರಾ. ಓಕೆ, ಒಂದು 5 ಕ್ವಾಲಿಟೀಸ್ ಗೀತಾ ಅವರಲ್ಲಿ ನಿಮ್ಗೆ ತುಂಬಾ ಇಷ್ಟವಾದ ಕ್ವಾಲಿಟೀಸ್ ಅಂದ್ರೆ? ಯೋಚನೆ ಮಾಡ್ತಾರೆ ನೋಡಿ ಮೇಡಮ್, ಅಲ್ಲ, five- ಟಕ ಟಕ ಅಂತ ಹೇಳದ್ ಬಿಟ್ಟು ನೀವು 5 ಹಿಂಗೆಲ್ಲ ಯೋಚನೆ ಮಾಡ್ತಿರಲ್ಲ, ಎಂತ ಸತ್ಯ ಹೇಳ, ಯಾವ್ದು ಇಲ್ಲ ಅಂತ ಹೇಳಕ್ಕಾಗತ್ತಾ? ಯೋಚನೆ ಮಾಡಿದ್ರು ಹೇಳ್ಬೇಕು. ಇಲ್ಲ ಅಂದ್ರೆ ಆರ್ಡರ್ ವೈಸ್ ಹೇಳೋಣ ಅಂತ. ಮತ್ತೆ ತುಂಬಾ ಆರ್ಡರ್ ವೈಸ್ ಅಲ್ಲ, ಯಾಕಂದ್ರೆ ನನಗೆ ಪ್ರೀತಿ ತಗೊಂಡು ಗೊತ್ತಿರ್ಲಿಲ್ಲ. ಸೊ ಆ ಒಂದು ಪ್ರೀತಿ ಇವಾಗ ಸಿಗ್ತಾ ಇದೆ, ಅದು ಒಂದು. ಮತ್ತೆ ಇನ್ನೊಂದು ಕೇರ್. ನನಗೆ ನಾವೆಲ್ಲ ಹೆಂಗೆ ಅಂದ್ರೆ ಉಡಾಫೆ ಗುಂಡ್ರಗೋವಿಗಳ ತರ ಓಡಾಡ್ಕೊಂಡಿದ್ದವರು. ಸೊ ನಮ್ಗೆ ಒಬ್ರು ಕೇರ್ ಮಾಡೋರು ಸಿಗ್ತಾರೆ ಅಂತ ಗೊತ್ತಾಗಿ ಆ ಒಂದು ಖುಷಿ ಆಯ್ತು. ಅಂಡ್ ಇನ್ನೊಂದೇನಂದ್ರೆ ಒಂದು ನನ್ನ ತಾಳ್ಮೆನೂ, ಅಂದ್ರೆ ನನ್ನ ಟೆಂಪರ್ಮೆಂಟ್ನು ಕಂಟ್ರೋಲ್ ಮಾಡೋಂಥ ಒಂದು ಇದು ಔಷಧಿ. ಹಂಗಾಗಿ ಇಂಥ ಸಿಮಿಲರ್ ಯಾವುದು ಇನ್ನೆರಡು ಕ್ವಾಲಿಟಿ. ಇನ್ನ ಮೇಡಮ್ ಅವಳು ತುಂಬಾ ಚೆನ್ನಾಗಿದ್ದಾಳೆ, ಇಂಥದ್ದೆಲ್ಲ ತೀರಾ ಉತ್ಪ್ರೇಕ್ಷೆ ಆಗತ್ತೆ ಮೇಡಮ್. ಏನಿಲ್ಲ, ಪರವಾಗಿಲ್ಲ. ಕ್ಯೂಟ್ ಆಗಿ ಇದಾರಲ್ಲ ಹಾ, sir. ಇನ್ನೊಂದು ಅವ್ರು ತುಂಬಾ ಕ್ಯೂಟ್ ಆಗಿ ಚಬ್ಬಿ ಆಗಿರೋದು ನನ್ಗೆ ಇಷ್ಟ ಮೇಡಮ್. ಅಂಡ್ ಐದನೇದು? ಇನ್ನೊಂದು ಅವಳು ಮಾಡ್ಕೊಳ್ಳೋ ಕೋಪ ಇಷ್ಟ ಮೇಡಮ್ ನನಗೆ. ಓಕೆ ಮ್ಯಾಮ್, ನೀವು ಇವರಲ್ಲಿ ಇಷ್ಟವಾದ 5 ಕ್ವಾಲಿಟೀಸ್ ಹೇಳಿ. ಇವರು ಅಂದ್ರೆ ಮನ್ಸಲ್ಲಿ ತುಂಬಾ ಮುಗ್ಧತೆ ಇದೆ. ಅಂಡ್ ಏನೇ ಎಫರ್ಟ್ ಹಾಕಿದ್ರು ಸಿನ್ಸಿಯರ್ ಆಗಿ ಎಫರ್ಟ್ ಹಾಕ್ತಾರೆ. ನಾನು ಏನಾದ್ರೂ ಮಾತು ಹೇಳ್ದಾಗ ಆ ಮೊಮೆಂಟ್ಗೆ ಅವರು ಏನು ಸಿಟ್ ಮಾಡ್ಕೋತಾರೆ ಅನ್ನೋ ತರ ಇದ್ರೂನು ಅದನ್ನ ತಲೆಯಲ್ಲಿ ಇಟ್ಕೊಂಡು ಅದನ್ನ ಯೋಚನೆ ಮಾಡಿ ಮತ್ತೆ ವಾಪಸ್ ಬಂದು ನನಗೆ, ಇಲ್ಲಮ್ಮ ನೀನ್ ಹೇಳಿದ್ ಕರೆಕ್ಟು, ಇದು ಹಿಂಗಲ್ಲ ಹಿಂಗೆ ಕರೆಕ್ಟು ನೀನ್ ಹೇಳಿದ್ದು ಅಂತ ಅನ್ನೋದನ್ನ ಹೇಳ್ತಾರೆ. ಅದಾದ್ಮೇಲೆ ನನಗೋಸ್ಕರ ಕೋಪ ಕಮ್ಮಿ ಮಾಡಿಕೊಂಡು ಪೇಷನ್ಸ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಂಡ್ ಕಾನ್ಶಿಯಸ್ ಆಗಿ ಕೆಲವೊಂದ್ಸತಿ ನನಗೆ ಈ ವಿಚಾರಕ್ಕೆ ಬೇಜಾರಾಗತ್ತೆ ಅಂತ ಗೊತ್ತಿದ್ದು ಆ ವಿಚಾರವನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಕಾನ್ಶಿಯಸ್ ಆಗಿ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು. ಇವಾಗ ಕೆಲವರು ಎಫರ್ಟೇ ಹಾಕೋದಿಲ್ಲ. ಆ ತರ ಇರೋರ್ ಮಧ್ಯದಲ್ಲಿ ಈ ತರ ಒಬ್ರು ಏನು ಎಫರ್ಟ್ ಪ್ರಯತ್ನನಾದ್ರೂ ಹಾಕ್ತಿದಾರಲ್ಲ, ಆ ಪ್ರಯತ್ನ ಪಡ್ತಾರಲ್ಲ, ಅದಿಷ್ಟ ಮೇಡಮ್. ನನ್ಗೆ 2 ಸೆಕೆಂಡ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನಾನು ಟಕ 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 ಅಂತ ಹೇಳ್ತೀನಿ. ಇವಾಗ ಲೈಕ್ ನಿಮಗೂ ಕೂಡ ಫೇಮ್ ಸಿಗ್ತಾ ಇದೆ. ಸೊ ಏನಾದ್ರೂ ಸಿನಿಮಾ ಅಥವಾ ಸೀರಿಯಲ್ ಆಫರ್ಸ್ ಏನಾದ್ರು ಬಂದಿದ್ಯಾ? ಬಂದ್ರೆ ಹೋಗ್ತೀರಾ? ಮೇಡಮ್ ಎಲ್ಲವೂ ಪೂರ್ವ ನಿಶ್ಚಿತ ಮೇಡಮ್. ಎಷ್ಟೇ ದೊಡ್ಡ ಪುಡಂಗ ಆದ್ರೂ ತಾಯಿಗೆ ಮಗನೇ. ಹಂಗೆ ಈ ಸೆಲೆಬ್ರಿಟಿ ಅಥವಾ ಈ ಫೇಮ್ ಅನ್ನೋದು ದೇವ್ರಿಗೆ ಯಾವಾಗ ಮೇಲೆ ಎತ್ತಿಡ್ಬೇಕು ಅನ್ನೋದು ಗೊತ್ತಿರುತ್ತೆ, ಯಾವಾಗ ಕೆಳಗೆ ತುಳಿಬೇಕು ಅನ್ನೋದು ಗೊತ್ತಿರುತ್ತೆ. ನಾವು ಅಹಂಕಾರ ದುರಹಂಕಾರ ಇಲ್ಲದೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ದೇವ್ರು ನಮ್ಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅದನ್ನು ಕೊಡ್ತಾನೆ. ಯಾವತ್ತೂ ನಾನು ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಈ ಥರ ಒಂದು ಪ್ರಪಂಚಕ್ಕೆ ನಾನು ಹತ್ರ ಆಗ್ತೀನಿ ಅಂತ. ಇವಳು ಬಂದಮೇಲೆ ಈ ಪ್ರಪಂಚ ಹತ್ರದಿಂದ ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಹೋಪ್ಫುಲಿ ಹೋಗ್ತೀನಿ ಹೋಗಲ್ಲ ಅನ್ನೋದು ನನ್ನ ಡಿಸಿಷನ್ ಅಲ್ಲ. ಆ ಥರ ಮೂಮೆಂಟಲ್ಲಿ ಏನಾದರೂ ಬಂದಾಗ ಏನಾಗತ್ತೆ ಅದು
ಹಂಗ್ ನಡ್ಕೊಂಡು ಹೋಗುತ್ತೆ ಅಷ್ಟೇ ವಿನ. ಇಷ್ಟು ದಿನ ನೀವು ನೋಡ್ತಿದ್ದ ಪ್ರಪಂಚನೇ ಬೇರೆ, ಇವಾಗ ನೋಡ್ತಾ ಇರೋ ಪ್ರಪಂಚನೇ ಬೇರೆ. ಯಾಕಂದ್ರೆ ಲೈಕ್ ಕಲರ್ಫುಲ್ ಜಗತ್ತನ್ನ ಇವಾಗ ನೋಡ್ತಾ ಇದೀರ ನೀವು. ಇಲ್ಲಿ ಬಂದಾಗ ಮೇಡಮ್ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಇರಬೇಕು. ಒಂದೇನಂದ್ರೆ ನಾವು ತೀರಾ ಎಕ್ಸ್ಟ್ರೀಮ್ ಆಗಿ ಇದೇ ನಮ್ ಲೈಫ್ ಅನ್ನೋದನ್ನ ಇಟ್ಕೋಬಾರ್ದು. ಯಾಕಂದ್ರೆ ಯಾವ್ದೇ ಆಗ್ಲಿ ವರ್ಷದ ಅನ್ನೋದಿರುತ್ತೆ. ಈ ಪ್ರಪಂಚನ ಎಷ್ಟು ಬೇಕೋ ಅಷ್ಟು ಜೊತೆಗೆ ಇಟ್ಕೋಬೇಕು. ಇಲ್ಲಿ ಎಷ್ಟೇ ಶ್ರಮ ಹಾಕ್ಬೇಕು ಅಷ್ಟು ಹಾಕ್ಬೇಕು. ಇಲ್ಲಿಂದ ಆಚೆ ಹೋದ್ಮೇಲೆ ನಮ್ದು ದಿನನಿತ್ಯದ ಕಾರ್ಯವೈಖರಿ ಏನಿದೆ ಅದಕ್ಕೇನು ಎಫರ್ಟ್ ಹಾಕ್ಬೇಕು ಅದನ್ನ ಹಾಕ್ಬೇಕು ಮೇಡಮ್. ಸೊ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೇನೆ ಇದು ಒನ್ಸ್ ಅಗೇನ್ ಸಂಸಾರ ಮಾಡ್ದಂಗೆ. ಪ್ರತಿದಿನ ಕೋಪನೇ ಜಾಸ್ತಿ ಮಾಡ್ಕೊಂಡು ಬರೀ ಪ್ರೀತಿನೇ ಮಾಡ್ಕೊಂಡಿದ್ರೆ ಆಗಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಷ್ಟು ಒಳ್ಳೇದು. ಹಂಗೆ ಈ ಕಲರ್ಫುಲ್ ಲೈಫು ಮತ್ತೆ ನಿಜವಾದ ಬದುಕು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ, ವಾಸ್ತವದ ಬದುಕು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಬಹುಶಃ ದೇವ್ರು ಏನ್ ಕೊಡ್ಬೇಕೋ ಅದನ್ನ ಕೊಡ್ತಾನೆ. ಕೊನೆಯದಾಗಿ ಗೀತಾ ಅವರಿಗೋಸ್ಕರ ಒಂದು ಸಾಂಗ್ ಮೂಲಕ ಎಂಡ್ ಮಾಡಿದ್ರೆ. ಜೀವವಾಗಿದೆ, ಭಾವಜನಾಗಿದೆ, ಬಾಳು ಹಾಯಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಐ ಲವ್ ಯು, ಐ ಲವ್ ಯು. ಓಕೆ ಮ್ಯಾಮ್, ನೀವು ಸರ್ಗೋಸ್ಕರ ಒಂದು ಅದ್ಭುತವಾದ ಸಾಂಗ್ ಆಡ್ತಿದ್ರೆ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? 100 ವಿಷಯ ಇತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನಿನ್ನು ನಿನಗರ್ಪಣೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಇದೊಂದು ಖುಷಿಯಾಗೋ ವಿಚಾರ ಏನಂದ್ರೆ ಮೇಡಮ್, ಇಬ್ರಿಗೂ ಬಹುಶಃ ನಾವು ಮೊದಲನೇ ಸತಿ ಡ್ಯಾನ್ಸ್ ಅಂತ ಮಾಡಿದ್ ಈ ಹಾಡಿಗೆ ಕೋಇನ್ಸಿಡೆನ್ಸ್ಲಿ ಇನ್ನೊಂದು ಹಾಡು ಅಪ್ಪು ಸರ್ ನಮ್ಗೆ ಹೆಂಗೆ ಕೂಡು ಬಂತು ಅಂದ್ರೆ 2 ಹಾಡು ಅಪ್ಪು ಸರ್ ಬಹುಶಃ ಅವಾಗ್ಲೇ ಗೊತ್ತಿತ್ತೇನೋ ಒಂದು ಹಾಡು. ನಾವು ಲೈಫ್ ಅಲ್ಲಿ ಫಸ್ಟ್ ಟೈಮ್ ಡಾನ್ಸ್ ಮಾಡಿದ್ದು ಅಪ್ಪು ಸರ್ ಹಾಡಿಗೆ, ಅಂಡ್ ಈ ಶೋ ನಲ್ಲಿ ಫಸ್ಟ್ ಟೈಮ್ ಡಾನ್ಸ್ ಮಾಡಿದ್ದು ಅಪ್ಪು ಸರ್ ಹಾಡಿಗೆ. ಅಂಡ್ ಆ ಹಾಡು ಅವತ್ತು ಡ್ಯಾನ್ಸ್ ಮಾಡಿದ್ವಿ. ಅದ್ರಲ್ಲಿ ಲಿರಿಕ್ಸ್ ಎಷ್ಟು ನಮ್ಗೆ ಆಪ್ಟ್ ಆಗಿ ಬರ್ತಿತ್ತು ಅಂದ್ರೆ, ಚಂದ 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 ನನ್ನ ಹೆಂಡತಿ ಮೂಗಿನ ತುದಿಲಿ ಸ್ವಲ್ಪ ಸಿಟ್ಟು ಜಾಸ್ತಿ ಅಂತ ಆವಾಗ್ಲೇ ಬರ್ತಿತ್ತು. ಉಲ್ಟಾ ಮೇಡಮ್, ಅದು ಗಂಡಂಗೆ ಅಂತ ಹೇಳಿರ್ಬೇಕಾಗಿತ್ತು. ಅವ್ರು ಅದು ಚೇಂಜ್ ಅಲ್ಲ, ಅದ್ರಲ್ಲ ಲಿರಿಕ್ಸ್ ಹುಡುಗರಿಗೆ ಇದೆ. ರಾತ್ರಿ ಕುಡ್ಕೊಂಡ್ ಬರ್ತಾರೆ, ಅದು ಕುಡಿಸ್ಬಿಟ್ಟು ಬರ್ತಾರೆ, ನಾವು ಕುಡಿಸ್ಬಿಟ್ಟು ಬರೋದು. ಸೊ ನಮ್ಗೆ ಅದು ದೊಡ್ಡ ಕುಡ್ಕ ಮೇಡಮ್. ಇವರು ದೊಡ್ಡ ಕುಡ್ಕ ಎಷ್ಟು ಕುಡಿತಾರೆ ಅಂತಂದ್ರೆ, ಎಷ್ಟು ಕೊಟ್ರು ಸಾಲದು, ಬಿಂದಿಗೆ ಕುಡಿತಾರೆ ಮೇಡಮ್. ಕುತ್ಕೊಳ್ಳೋದು, ಕೊಡೆ ಕುಡಿಬೇಕು ಅಂತ ಕೇಳೋದು. ಇಲ್ಲ, ಕಾಫಿ ತುಂಬಾ ಕಾಫಿ ಬೇಕು ಮೇಡಮ್ ಇವ್ರಿಗೆ. ಡಿಸ್ಕ್ಲೇಮರ್ ಹಾಕ್ಬೇಕಷ್ಟೇ, ಮದ್ಯಪಾನ ಆರೋಗ್ಯಕ್ಕೆ ಇಲ್ಲ ಮದ್ಯಪಾನ ಅಲ್ಲ ಇದು, ಬೆಳಗಿನ ಪಾನ ಇದು. ಕಾಫಿ ಪಾನ ಇದು. ಸೊ ತುಂಬಾ ಕುಡಿತಾರೆ ಕಾಫಿನ. ಕಾಫಿ ಟೀ ಕಲ್ಗಚ್ ಕೊಟ್ರು ಕುಡಿತಾರೆ. ಇಲ್ಲ, ಆಕ್ಚುಲಿ ಕಾಫಿ ಟೀ, ಬಾದಾಮಿ ಹಾಲು, ಹಾರ್ಲಿಕ್ಸು, ಆಮೇಲೇನು ಬಿಸಿನೀರ್ ಅಂತ ಹೇಳಿದ್ರಲ್ಲ, ಅದಂತೂ ಅವರು ಹಿಂಗ್ ತಿರ್ಗೂ ನೋಡಲ್ಲ ಬಿಸಿನೀರ್ನ. ಹೇಳಿದ್ರಲ್ಲ ಅವಾಗ್ಲೇ ಬಿಸಿನೀರ್ ಚೆನ್ನಾಗ್ ಮಾಡ್ಕೊಡ್ತಾಳೆ ಅಂತ. ಅಪ್ಪಿ ತಪ್ಪಿ ಬಿಸಿನೀರ್ ಕುಡ್ದಿದ್ರೆ ಕೇಳಿ, ಗಂಟ್ಲು ಬಿದೋಗಿದೆ ಅನ್ನೋ ಇದ್ರ ಸಮಯದಲ್ಲಿ ಆಪತ್ ಬಾಂಧವಂತರ ಬಿಸಿನೀರ್ ನೆನಪಾಗುತ್ತೆ. ಇಲ್ಲ ಅಂದ್ರೆ ಬಿಸಿನೀರ್ ತಿರ್ಗೂ ನೋಡಲ್ಲ ಮನುಷ್ಯ. ನೀರ್ ಕುಡಿತಾರ ಕೇಳಿ ಫಸ್ಟ್. ಅವ್ರ ಬ್ಲಡ್ ಅಲ್ಲೆಲ್ಲ ಕಾಫಿ ಹರಿತಿರತ್ ಮೈಯಲ್ಲೆಲ್ಲ ಅವ್ರದ್ದು. ಇಲ್ಲ, ಕಲ್ಗಚ್ ಅಂದ್ರಲ್ಲ ಮೇಡಮ್, ಕಲ್ಗಚ್ ಏನು ಗೊತ್ತಾ? ಅವ್ಳು ಮಾಡ್ಕೊಡೋ ಕಾಫಿ ಕಾಫಿ ಮಾಡ್ತೀನಿ. ಇಲ್ಲಮ್ಮ, ಸುಮ್ಮನೆ ಇತ್ತ ತಮಾಷೆ. ಆಲ್ ದಿ ಬೆಸ್ಟ್ ಸರ್, ಫ್ಯೂಚರ್ ಗೆ ಇಬ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಒಳ್ಳೇದಾಗ್ಲಿ, ನಿಮ್ ಚಾನೆಲ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.